ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಹೇಮಾ. ಯಾವುದಾದ್ರೂ ಕೈದಿ ಜೈಲಲ್ಲಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಅದು ಪರಪ್ಪನ ಅಗ್ರಹಾರದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ. ಪರಪ್ಪನ ಅಗ್ರಹಾರದಲ್ಲಿನ ಅವ್ಯವಸ್ಥೆ ಒಂದ ಎರಡ ಹೇಳೋ ಕೂತ್ರೆ ಇಡೀ ದಿನ ಸಾಕಾಗಲ್ಲ. ಅದರಲ್ಲೂ ಕೊಲೆ ಆರೋಪಿ ದರ್ಶನ್ ಹಾಗೂ ಸಹಚರರಿಗೆ ರಾಜಾತಿಥ್ಯ ನೀಡಿದ್ದು ಬಯಲಾದ ಬಳಿಕ ಸಾಲು ಸಾಲು ಕರ್ಮಕಾಂಡಗಳು ಬಯಲಾಗ್ತಾನೆ ಬಂದ್ವು. ಹಲವು ಬಾರಿ ಹಿರಿಯ ಅಧಿಕಾರಿಗಳು ರೇಡ್ ಮಾಡಿ ವಾರ್ನ್ ಕೂಡ ಮಾಡಿದ್ರು. ಆದರೆ ಇನ್ನೂ ಕೂಡ ಯಾವುದು ಬದಲಾದಂತೆ ಕಾಣ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ಸಾಕು ಎಲ್ಲ ಖುಲ್ಲಂ ಖುಲ್ಲಾ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಾರ್ನ್ ಕೂಡ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ವಾರ್ನ್ ಬಳಿಕವೂ ದುಡ್ಡಿನ ಆಸೆಗೆ ಕೆಲ ಜೈಲ್ ಅಧಿಕಾರಿಗಳೇನಿದ್ದಾರೆ ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಬಿಡಿಗಾಸಿಗೆ ಆರೋಪಿಗಳ ಗುಲಾಮರಂತೆ ಅವರು ಹೇಳಿದ್ದನ್ನ ಸಪ್ಲೈ ಮಾಡೋ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಿರೋದು ನಿಜಕ್ಕೂ ನಾಚಿಕೆಗೇಡು. ಅಷ್ಟು ದುಡ್ಡು ಮಾಡೋ ಹುಚ್ಚಿದ್ರೆ ಕಾಕಿ ಬಟ್ಟೆಯನ್ನ ಬಿಚ್ಚಿ ಬೇರೆ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ಥರ ಜವಾಬ್ದಾರಿಯುತ ಹುದ್ದೆಯಲ್ಲಿತ್ಕೊಂಡು ಕಾನೂನು ರಕ್ಷಕರು ಅಂತ ಹೆಸರು ಹೇಳ್ಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡಬಾರ್ದು. ಇಷ್ಟು ದಿನ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿದ್ದ ಕೇಸ್ ಬೆಳಕಿಗೆ ಬರ್ತಿದ್ವು. ಆದ್ರೀಗ ಮೋಸ್ಟ್ ವಾಂಟೆಡ್ ಉಗ್ರರಿಗೂ ಕೂಡ ಇದೇ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇವೆ ವೀಕ್ಷಕರೇ. ಏನಪ್ಪ, ಟೆರರಿಸ್ಟ್ಗಳಿಗೂ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡ್ತಾರಾ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬಹುದು. ಆದರೆ ಅದು ನಿಜ ಅನ್ನೋದಕ್ಕೆ ಈ ದೃಶ್ಯನೇ ಸಾಕ್ಷಿ. ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರನಿಗೆ 5 ಸ್ಟಾರ್ ಹೋಟೆಲ್ನಂತೆ ಸೌಲಭ್ಯ ನೀಡಲಾಗ್ತಿದೆ. ಏನು, 5 ಸ್ಟಾರ್ ಹೋಟೆಲ್ನಂತೆ. ಇನ್ನು ಈ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜಾತಿಥ್ಯ ನೀಡ್ತಿರೋದನ್ನ ನೀವು ನೋಡಿದರೆ ನಿಜಕ್ಕೂ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನಪ್ಪ ಇವನು 5 ಸ್ಟಾರ್ ಹೋಟೆಲಲ್ಲಿದ್ದಾನ ಅಥವಾ ರೆಸಾರ್ಟ್ನಲ್ಲಿದ್ದಾನ ಅಂತ ಡೌಟ್ ಬರುತ್ತೆ. ಅಷ್ಟರ ಮಟ್ಟಿಗೆ ಆರಾಮಾಗಿ ಬೇಕಾದ್ದನ್ನು ತರಿಸ್ಕೊಂಡು ಜೈಲಲ್ಲಿ ಜಮ್ ಅಂತ ಇದ್ದಾನೆ. ಜೈಲಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಸಿಗುವಾಗ ಇನ್ಯಾಕ್ರಿ ಇವರೆಲ್ಲ ಹೊರಗೆ ಬರಬೇಕು? ಈ ಆಸೆ ಅವರಿಗಾದ್ರೂ ಇರುತ್ತಾ? ಇಲ್ಲಿಂದಾನೇ ಎಲ್ಲ ಪ್ಲ್ಯಾನ್ ಮಾಡಬಹುದಲ್ವಾ? ಇಷ್ಟೇ ಅಲ್ಲ, ಈ ಉಗ್ರ ಶಕೀಲ್ ಜೈಲಿನಲ್ಲಿ ರಾಜಾರೋಷವಾಗಿ ಮೊಬೈಲ್ ಫೋನ್ ಇಟ್ಕೊಂಡು ಮಾತಾಡ್ತಾನೆ. ಈತನ ಜೊತೆ ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿ ಕೂಡ ಮೊಬೈಲ್ ಬಳಸಿರೋದು ಪತ್ತೆಯಾಗಿದೆ. ಇನ್ನು ಈ ನಟೋರಿಯಸ್ ಶಕೀಲ್ ಯಾರು ಅಂತ ನೋಡೋದಾದ್ರೆ, ಈತ ಬೆಂಗಳೂರಿನ ತಿಲಕ್ ನಗರದಲ್ಲಿ ಮೂಲಭೂತವಾದಿ ಮನಸ್ಥಿತಿಯುಳ್ಳಂತ ಮುಸ್ಲಿಂ ಯುವಕರನ್ನ ಐಸಿಸ್ಗೆ ನೇಮಕ ಮಾಡ್ತಿದ್ದ. ಇಕ್ರಾ ಸರ್ಕಲ್ ಅನ್ನೋ ಹೆಸರಲ್ಲಿ ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಉಗ್ರ ಸಂಘಟನೆಗೆ ನೇಮಕಾತಿ ಮಾಡಿಸ್ತಿದ್ದ. ಇಷ್ಟೇ ಅಲ್ಲ, ಬೆಂಗಳೂರಿನ 4 ಕೂಡ ಸಿರಿಯಾಗೂ ಕರೆದೊಯ್ದಿದ್ದ. ಆದರೆ ಟರ್ಕಿಯ ಇಸ್ತಾಂಬುಲ್ ರೆಫ್ಯೂಜಿ ಕ್ಯಾಂಪ್ನಲ್ಲೇ 2 ಮೃತಪಟ್ಟಿದ್ರು. ಸಿರಿಯಾ ದೇಶಾದ್ಯಂತ ಐಸಿಸ್ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದ ಶಕೀಲ್ನನ್ನ 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧಿಸಲಾಯಿತು. ಬಳಿಕ 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಈತ ಗಡಿಪಾರಾಗಿದ್ದ. ಕಳೆದ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಕೀಲ್ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಆದರೆ ಶಿಕ್ಷೆಗೆ ಗುರಿಯಾಗಿರುವಂತ ಈ ಉಗ್ರ ಜೈಲನ್ನೇ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಈ ಶಕೀಲ್ ಸೆಲ್ಲಲ್ಲಿ ಸ್ಮಾರ್ಟ್ ಫೋನ್ ಇದೆ. ಈ ಶಕೀಲ್ನ ಸೆಲ್ಲಲ್ಲಿ ಸ್ಮಾರ್ಟ್ ಫೋನ್ ಇದೆ ವೀಕ್ಷಕರೇ. ಆತ ರಾಜಾರೋಷವಾಗಿ ಫೋನನ್ನು ಬಳಸಿ ಜೈಲಿಂದಲೇ ಐಸಿಸ್ ನೇಮಕಾತಿಯನ್ನ ಮುಂದುವರಿಸ್ತಿದ್ದಾನ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮೂಲಕ ಯುವಕರನ್ನ ಕಾಂಟ್ಯಾಕ್ಟ್ ಮಾಡಿ ಅಫ್ಘಾನ್ ಮತ್ತು ಸಿರಿಯಾಗೆ ಕಳಿಸೋ ಪ್ಲಾನ್ ಕೂಡ ಮಾಡ್ತಿದ್ದಾನಂತೆ. ಈ ಫೋನ್ಗಳನ್ನು ಜೈಲು ಸಿಬ್ಬಂದಿಯೇ ಸರಬರಾಜು ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಇನ್ನು ರಣ್ಯಾರಾವ್ ಸ್ನೇಹಿತ ಗೋಲ್ಡ್ ಸ್ಮಗ್ಲರ್ ತರುಣ್ ರಾವ್ ಕೂಡ ಜೈಲಲ್ಲಿ ಫೋನ್ ಯೂಸ್ ಮಾಡಿಕೊಂಡು ಬಿಂದಾಸ್ ಆಗಿದ್ದಾನೆ. ಇದನ್ನೆಲ್ಲ ನೋಡಿದಾಗ ಸಾಮಾನ್ಯವಾಗಿ ಒಂದು ಡೌಟ್ ಬರುತ್ತೆ. ಪರಪ್ಪನ ಅಗ್ರಹಾರದ ಸುತ್ತ ಜಾಮರಿದೆ, ಸರಿಯಾಗಿ ಸಿಗ್ನಲ್ ಕೂಡ ಸಿಗಲ್ಲ. ಆದರೂ ಕೂಡ ಕೈದಿಗಳಿಗೆ ಫೋನ್ ಸಂಪರ್ಕ ಹೇಗೆ ಸಿಗುತ್ತೆ? ಮತ್ತೊಂದು ಕಡೆ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸೋಕೆ ಹೇಗೆ ಸಾಧ್ಯ ಅನ್ನೋದು. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರಂತೂ ಇತ್ತೀಚೆಗೆ ಬರೀ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೇನೂ ಹೇಳ್ತಿಲ್ಲ. ಈ ವಿಚಾರದಲ್ಲೂ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ
ಸಾರ್ವಜನಿಕರಿಗೆ ಮಾತ್ರ ಆತಂಕ ಶುರುವಾಗಿದೆ. ದೇಶದ್ರೋಹ ಕೇಸಲ್ಲಿ ಜೈಲಲ್ಲಿರೋ ಉಗ್ರರು ಫೋನ್ ಬಳಸ್ತಾ ಇರೋದು ನಿಜಕ್ಕೂ ಡೇಂಜರಸ್. ಜೈಲಿಂದಲೇ ಮತ್ತೆ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸ್ತಾ ಇದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಜನರ ಪ್ರಶ್ನೆ. ಇನ್ನ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆದ್ರು. ಕೂಡಲೇ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಎಡಿಜಿಪಿ ದಯಾನಂದ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನೂ ಅದ್ಯಾವ್ಯಾವ ಕೈದಿಗಳ ಬಳಿ ಏನೇನು ವಸ್ತುಗಳಿವೆಯೋ, ಅಧಿಕಾರಿಗಳು ಈ ಅವ್ಯವಸ್ಥೆಯನ್ನ ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಹೇಮಾ. ಯಾವುದಾದ್ರೂ ಕೈದಿ ಜೈಲಲ್ಲಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಅದು ಪರಪ್ಪನ ಅಗ್ರಹಾರದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ. ಪರಪ್ಪನ ಅಗ್ರಹಾರದಲ್ಲಿನ ಅವ್ಯವಸ್ಥೆ ಒಂದ ಎರಡ ಹೇಳೋ ಕೂತ್ರೆ ಇಡೀ ದಿನ ಸಾಕಾಗಲ್ಲ. ಅದರಲ್ಲೂ ಕೊಲೆ ಆರೋಪಿ ದರ್ಶನ್ ಹಾಗೂ ಸಹಚರರಿಗೆ ರಾಜಾತಿಥ್ಯ ನೀಡಿದ್ದು ಬಯಲಾದ ಬಳಿಕ ಸಾಲು ಸಾಲು ಕರ್ಮಕಾಂಡಗಳು ಬಯಲಾಗ್ತಾನೆ ಬಂದ್ವು. ಹಲವು ಬಾರಿ ಹಿರಿಯ ಅಧಿಕಾರಿಗಳು ರೇಡ್ ಮಾಡಿ ವಾರ್ನ್ ಕೂಡ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಯಾವುದು ಬದಲಾದಂತೆ ಕಾಣ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ಸಾಕು ಎಲ್ಲ ಖುಲ್ಲಂ ಖುಲ್ಲಾ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಾರ್ನ್ ಕೂಡ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ವಾರ್ನ್ ಬಳಿಕವೂ ದುಡ್ಡಿನ ಆಸೆಗೆ ಕೆಲ ಜೈಲ್ ಅಧಿಕಾರಿಗಳೇನಿದ್ದಾರೆ ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಬಿಡಿಗಾಸಿಗೆ ಆರೋಪಿಗಳ ಗುಲಾಮರಂತೆ ಅವರು ಹೇಳಿದ್ದನ್ನ ಸಪ್ಲೈ ಮಾಡೋ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಿರೋದು ನಿಜಕ್ಕೂ ನಾಚಿಕೆಗೇಡು. ಅಷ್ಟು ದುಡ್ಡು ಮಾಡೋ ಹುಚ್ಚಿದ್ರೆ ಕಾಕಿ ಬಟ್ಟೆಯನ್ನ ಬಿಚ್ಚಿ ಬೇರೆ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ತರ ಜವಾಬ್ದಾರಿಯುತ ಹುದ್ದೆಯಲ್ಲಿತ್ಕೊಂಡು ಕಾನೂನು ರಕ್ಷಕರು ಅಂತ ಹೆಸರು ಹೇಳ್ಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡಬಾರ್ದು. ಇಷ್ಟು ದಿನ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿದ್ದ ಕೇಸ್ ಬೆಳಕಿಗೆ ಬರ್ತಿದ್ವು. ಆದ್ರೀಗ ಮೋಸ್ಟ್ ವಾಂಟೆಡ್ ಉಗ್ರರಿಗೂ ಕೂಡ ಇದೇ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇವೆ ವೀಕ್ಷಕರೇ. ಏನಪ್ಪ, ಟೆರರಿಸ್ಟ್ಗಳಿಗೂ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡ್ತಾರಾ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬಹುದು. ಆದ್ರೆ ಅದು ನಿಜ ಅನ್ನೋದಕ್ಕೆ ಈ ದೃಶ್ಯನೇ ಸಾಕ್ಷಿ. ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರನಿಗೆ 5 ಸ್ಟಾರ್ ಹೋಟೆಲ್ನಂತೆ ಸೌಲಭ್ಯ ನೀಡಲಾಗ್ತಿದೆ. ಏನು, 5 ಸ್ಟಾರ್ ಹೋಟೆಲ್ನಂತೆ. ಇನ್ನ ಈ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜಾತಿಥ್ಯ ನೀಡ್ತಿರೋದನ್ನ ನೀವು ನೋಡಿದ್ರೆ ನಿಜಕ್ಕೂ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಪ್ಪ ಇವನು 5 ಸ್ಟಾರ್ ಹೋಟೆಲ್ನಲ್ಲಿದ್ದಾನ ಅಥವಾ ರೆಸಾರ್ಟ್ನಲ್ಲಿದ್ದಾನ ಅಂತ ಡೌಟ್ ಬರುತ್ತೆ. ಅಷ್ಟರ ಮಟ್ಟಿಗೆ ಆರಾಮಾಗಿ ಬೇಕಾದ್ದನ್ನ ತರಿಸ್ಕೊಂಡು ಜೈಲಲ್ಲಿ ಜಮ್ ಅಂತ ಇದ್ದಾನೆ. ಜೈಲಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಸಿಗುವಾಗ ಇನ್ಯಾಕ್ರಿ ಇವರೆಲ್ಲ ಹೊರಗೆ ಬರಬೇಕು? ಈ ಆಸೆ ಅವರಿಗಾದ್ರೂ ಇರುತ್ತಾ? ಇಲ್ಲಿಂದಾನೇ ಎಲ್ಲ ಪ್ಲಾನ್ ಮಾಡಬಹುದಲ್ವಾ? ಇಷ್ಟೇ ಅಲ್ಲ, ಈ ಉಗ್ರ ಶಕೀಲ್ ಜೈಲಿನಲ್ಲಿ ರಾಜಾರೋಷವಾಗಿ ಮೊಬೈಲ್ ಫೋನ್ ಇಟ್ಕೊಂಡು ಮಾತಾಡ್ತಾನೆ. ಈತನ ಜೊತೆ ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿ ಕೂಡ ಮೊಬೈಲ್ ಬಳಸಿರೋದು ಪತ್ತೆಯಾಗಿದೆ. ಇನ್ನ ಈ ನಟೋರಿಯಸ್ ಶಕೀಲ್ ಯಾರು ಅಂತ ನೋಡೋದಾದ್ರೆ, ಈತ ಬೆಂಗಳೂರಿನ ತಿಲಕ್ ನಗರದಲ್ಲಿ ಮೂಲಭೂತವಾದಿ ಮನಸ್ಥಿತಿಯುಳ್ಳಂತ ಮುಸ್ಲಿಂ ಯುವಕರನ್ನ ಐಸಿಸ್ಗೆ ನೇಮಕ ಮಾಡ್ತಿದ್ದ. ಇಕ್ರಾ ಸರ್ಕಲ್ ಅನ್ನೋ ಹೆಸರಲ್ಲಿ ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಉಗ್ರ ಸಂಘಟನೆಗೆ ನೇಮಕಾತಿ ಮಾಡಿಸ್ತಿದ್ದ. ಇಷ್ಟೇ ಅಲ್ಲ, ಬೆಂಗಳೂರಿನ 4 ಕೂಡ ಸಿರಿಯಾಗೂ ಕರೆದೊಯ್ದಿದ್ದ. ಆದ್ರೆ ಟರ್ಕಿಯ ಇಸ್ತಾಂಬುಲ್ ರೆಫ್ಯೂಜಿ ಕ್ಯಾಂಪ್ನಲ್ಲೇ 2 ಮೃತಪಟ್ಟಿದ್ರು. ಸಿರಿಯಾ ದೇಶಾದ್ಯಂತ ಐಸಿಸ್ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದ ಶಕೀಲ್ನನ್ನ 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧಿಸಲಾಯಿತು. ಬಳಿಕ 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಈತ ಗಡಿಪಾರಾಗಿದ್ದ. ಕಳೆದ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಕೀಲ್ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಆದ್ರೆ ಶಿಕ್ಷೆಗೆ ಗುರಿಯಾಗಿರುವಂತ ಈ ಉಗ್ರ ಜೈಲನ್ನೇ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಈ ಶಕೀಲ್ ಸೆಲ್ಲಲ್ಲಿ ಸ್ಮಾರ್ಟ್ ಫೋನ್ ಇದೆ. ಈ ಶಕೀಲ್ನ ಸೆಲ್ಲಲ್ಲಿ ಸ್ಮಾರ್ಟ್ ಫೋನ್ ಇದೆ ವೀಕ್ಷಕರೇ. ಆತ ರಾಜಾರೋಷವಾಗಿ ಫೋನನ್ನ ಬಳಸಿ ಜೈಲಿಂದಲೇ ಐಸಿಸ್ ನೇಮಕಾತಿಯನ್ನ ಮುಂದುವರಿಸ್ತಿದ್ದಾನ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮೂಲಕ ಯುವಕರನ್ನ ಕಾಂಟ್ಯಾಕ್ಟ್ ಮಾಡಿ ಅಫ್ಘಾನ್ ಮತ್ತು ಸಿರಿಯಾಗೆ ಕಳಿಸೋ ಪ್ಲಾನ್ ಕೂಡ ಮಾಡ್ತಿದ್ದಾನಂತೆ. ಈ ಫೋನ್ಗಳನ್ನ ಜೈಲು ಸಿಬ್ಬಂದಿಯೇ ಸರಬರಾಜು ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಇನ್ನ ರಣ್ಯಾ ರಾವ್ ಸ್ನೇಹಿತ ಗೋಲ್ಡ್ ಸ್ಮಗ್ಲರ್ ತರುಣ್ ರಾವ್ ಕೂಡ ಜೈಲಲ್ಲಿ ಫೋನ್ ಯೂಸ್ ಮಾಡಿಕೊಂಡು ಬಿಂದಾಸ್ ಆಗಿದ್ದಾನೆ.
ಇದನ್ನೆಲ್ಲ ನೋಡಿದಾಗ ಸಾಮಾನ್ಯವಾಗಿ ಒಂದು ಡೌಟ್ ಬರುತ್ತೆ. ಪರಪ್ಪನ ಅಗ್ರಹಾರದ ಸುತ್ತ ಜಾಮರಿದೆ, ಸರಿಯಾಗಿ ಸಿಗ್ನಲ್ ಕೂಡ ಸಿಗಲ್ಲ. ಆದರೂ ಕೂಡ ಕೈದಿಗಳಿಗೆ ಫೋನ್ ಸಂಪರ್ಕ ಹೇಗೆ ಸಿಗುತ್ತೆ? ಮತ್ತೊಂದು ಕಡೆ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸೋಕೆ ಹೇಗೆ ಸಾಧ್ಯ ಅನ್ನೋದು. ಇನ್ನ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತಾರೆ. ಇನ್ನ ಗೃಹ ಸಚಿವ ಪರಮೇಶ್ವರ್ ಅವರಂತೂ ಇತ್ತೀಚೆಗೆ ಬರೀ ಗೊತ್ತಿಲ್ಲ ಅನ್ನೋದು ಬಿಟ್ರೆ ಬೇರೇನು ಹೇಳ್ತಿಲ್ಲ. ಈ ವಿಚಾರದಲ್ಲೂ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ ಸಾರ್ವಜನಿಕರಿಗೆ ಮಾತ್ರ ಆತಂಕ ಶುರುವಾಗಿದೆ. ದೇಶದ್ರೋಹ ಕೇಸಲ್ಲಿ ಜೈಲಲ್ಲಿರೋ ಉಗ್ರರು ಫೋನ್ ಬಳಸ್ತಾ ಇರೋದು ನಿಜಕ್ಕೂ ಡೇಂಜರಸ್. ಜೈಲಿಂದಲೇ ಮತ್ತೆ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸ್ತಾ ಇದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಜನರ ಪ್ರಶ್ನೆ. ಇನ್ನ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆದ್ರು. ಕೂಡಲೇ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಎಡಿಜಿಪಿ ದಯಾನಂದ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನೂ ಅದ್ಯಾವ್ಯಾವ ಕೈದಿಗಳ ಬಳಿ ಏನೇನು ವಸ್ತುಗಳಿವೆಯೋ, ಅಧಿಕಾರಿಗಳು ಈ ಅವ್ಯವಸ್ಥೆಯನ್ನ ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.